ನಮಸ್ಕಾರ. ನಾನು ಟಿ.ಎನ್. ರಾಧಾಕೃಷ್ಣ, ಮಾಜಿ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ತಮ್ಮ ವಾಹಿನಿಗೆ ಪ್ರಪ್ರಥಮವಾಗಿ ಶುಭ ಕೋರಲಿಕ್ಕೆ ಈ ಹೊಸ ವರ್ಷದಲ್ಲಿ ಇಷ್ಟಪಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಇಂಗ್ಲಿಷ್ ಕ್ಯಾಲೆಂಡರ್ ಹೊಸ ವರ್ಷದ ಪ್ರಯುಕ್ತ ಎಲ್ಲ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ಪ್ರತಿ ವರ್ಷದಂತೆ ಇವರು ಅದು ಮಾಡಿದ್ದು ಬಹುಮಹಡಿ ಪಾರ್ಕಿಂಗ್. ಅದು ಐ ಥಿಂಕ್ ಅಲ್ಲಿ ಏನು ಸಮ್ ಟೆಕ್ನಿಕಲ್ ಇಶ್ಯೂಸ್ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಷ್ಟಾಗಿ ಉಪಯೋಗ ಚೆನ್ನಾಗಿ ನಡೀತಾ ಇದೆ. ಬಟ್ ಏನಂದ್ರೆ ಅದು ಸರೌಂಡಿಂಗ್ ಅಲ್ಲಿ ಇರೋರ್ಗೆಲ್ಲರಿಗೂ ಒಂದು 5-6 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋರ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ರೀಸನ್ ಮಾಡಿದ್ದಾರೆ. ಹೌದು. ಬಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಗಾಂಧಿನಗರ ತುಂಬಾ ಜನಪೀಡಿತ ಪ್ರದೇಶ ಎಲ್ಲನಲ್ಲಿ ಪಾರ್ಕ್ ಮಾಡ್ತಾರೆ. ಮತ್ತೆ ಮೆಟ್ರೋ ನಿಲ್ದಾಣಗಳಲ್ಲಿ ಮೈನ್ ರೋಡ್ಗಳಲ್ಲೇ ನೋ ಪಾರ್ಕಿಂಗ್ ಬೋರ್ಡ್ ಇದ್ರು ಸಹ ಅದನ್ನ ತೆರವುಗೊಳಿಸ್ಬಿಟ್ಟು ಇವಾಗ ಪಾರ್ಕಿಂಗ್ ಗೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಕಾರದಿಂದ ಮಾಡಿದಾರ ಇಲ್ಲಾಂದ್ರೆ ಇಲಾಖೆ ಪೊಲೀಸ್ ಇಲಾಖೆಯಿಂದ ಮಾಡಿದಾರೆ ಗೊತ್ತಿಲ್ಲ. ಬಟ್ ಸ್ಥಳೀಯ ಪ್ರಭಾವಿಗಳು ಯಾರ್ಯಾರು ಇದಾರೆ ಅವರು ಒಂದು ಪ್ರಭಾವದ ಇಲ್ಲ ನಾನು ತಿಳಿದ ಮಟ್ಟಿಗೆ ನಿಲ್ದಾಣಗಳಲ್ಲಿ ಜಾಗ ಇದ್ದ ಪಕ್ಷದಲ್ಲಿ ಮೆಟ್ರೋ ಸಂಸ್ಥೆಯವರನ್ನೇ ಪಾರ್ಕಿಂಗ್ಗೆ ಅವಕಾಶ ಮಾಡ್ಲಿಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ. ಹೌದು. ಮೇನ್ ರೋಡ್ ಅಲ್ಲಿ ಗಾಡಿಗಳು ಓಡಾಡೋ ಮೇನ್ ರೋಡ್ಗಳಲ್ಲಿ ಅಥವಾ ಕೆಲವೊಂದು ಘಟನೆಗಳು ಇನ್ಸಿಡೆಂಟ್ ಆಗಿದೆ. ಅದು ಸಹ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರಿಸಿದ್ರು ಅವ್ರು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ. ಒಂದು ಆರೋಪ ಕೂಡ ಕೇಳ್ಕೊಳ್ತಾರೆ. ಅದ್ರ ಬಗ್ಗೆ ಅದು ಇದ್ದಿದ್ದೆ ಅಷ್ಟಾಗಿ ನನಗೆ ಅದರ ಇನ್ ಜನರಲ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಬೆಂಗಳೂರಿಗೆ ಒಂದು ದೊಡ್ಡ ಶಾಪ ಆಗ್ಬಿಟ್ಟಿದೆ. ಅಂತೂ ಪಾರ್ಕಿಂಗು ವ್ಯವಸ್ಥೆ ಎಷ್ಟು ನೀವು ಸರ್ಕಾರ ದೃಷ್ಟಿ ಹರಿಸಿದ್ರು ಸಾಲದು. ಈಗ ತಾವು ಹೇಳ್ದಂಗೆ ಈಗ ಮಲ್ಟಿ ಪಾರ್ಕಿಂಗ್ ಹುಡುಕಿ ಮಾಡ್ಬೇಕಿರತಿ. ಅದು ಜನನಿಬಿಡ ಪ್ರದೇಶಗಳಲ್ಲಿ ಈ ಒಂದು ಪಾರ್ಕಿಂಗು ಆದಷ್ಟು ಪಾರ್ಕಿಂಗ್ ಅಳವಡಿಕೆಗಳು ಬೆಂಗಳೂರು. ಚುನಾವಣೆಗಳು ಹತ್ರ ಇದೆ ಸರ್, ಅದ್ರ ಬಗ್ಗೆ ಹೇಳೋದು ಏನ್ ಸ್ಥಳೀಯ ಚುನಾವಣೆಗಳು ಇಷ್ಟು ದಿವಸದಿಂದ ಮಾಡಿರಲಿಲ್ಲ. ಈಗಂತೂ ಈಗ ವಾರ್ಡ್ ಡಿಲಿಮಿಟೇಷನ್ನು ಏರಿಯಾ ಡಿಲಿಮಿಟೇಷನ್ ಮುಗಿದಿದೆ. ವಾರ್ಡ್ ವಾರ ವಿಂಗಡಣೆ ಆಗಿದೆ. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಒಂದಿರಬೇಕು. ಅದಾತಿದ್ದಂಗೆ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳು, ಅದು ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಮುಗಿಸಿ GBA ಖಂಡಿತ ಮಾಡ್ತಾರೆ. ನೋಂದಣಿ ಇಲಾಖೆಯಲ್ಲಿ ಒಂದು ಸಾಫ್ಟ್ವೇರ್ ಅಪ್ಡೇಷನ್ ಅಲ್ಲಿ ಅಳತೆ ಮೆಜರ್ಮೆಂಟ್ಸ್ ಗಳು ಕೆಲವೊಂದು ವ್ಯತ್ಯಯ ಆಗ್ತಾ ಇದೆ. ಮತ್ತೆ ಸಾಫ್ಟ್ವೇರ್ ತುಂಬಾ ಅಪ್ಡೇಷನ್ ಆಗ್ತಾ ತುಂಬಾ ಜನಕ್ಕೆ ಅನಾನುಕೂಲ ಆಗ್ತಿದೆ. ಹೌದು, ಇದು ಆರೋಪ ಅಂತಲ್ಲ, ಇದು ತುಂಬಾ ಎದುರಿಸ್ತಾ ಇದ್ದಾರೆ ಜನತೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಆರ್ಡರ್ಗಳು ಮಾಡ್ಬಿಟ್ಟಿದ್ದಾರೆ. ಸೊ ಎಲ್ಲ ಖಾತಾ ಎಲ್ರಿಗೂ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸಮಸ್ಯೆ ಇದೆ ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್, ಶಿಯರ್ ಇನ್ಎಫಿಷಿಯನ್ಸಿ ಆಫ್ ದಿ ಅಫಿಷಿಯಲ್ಸ್. ಯಾವುದೇ ಕಾರಣಕ್ಕೂ ಅದನ್ನ ಇಂಪ್ಲಿಮೆಂಟೇಷನ್ಗೆ ದೇ ಆರ್ ಫೇಲಿಂಗ್. ಅದು ಪ್ರಾಬಬಲಿ ಶಾರ್ಟ್ಲಿ ಅದನ್ನ ಇತ್ಯರ್ಥ ಆಗುತ್ತೆ ಅಂತ ನಾನು ಅದನ್ನ ಭಾವಿಸ್ತೀನಿ. ಸರ್ವರ್ ಇಶ್ಯೂಸ್ ಮತ್ತೆ ಸರ್ವರ್ ಅಲ್ಲಿ ಆಲ್ಮೋಸ್ಟ್ ಅಪ್ಡೇಷನ್ ಮಾಡ್ತಾ ಇವರು ಅಳವಡಿಕೆ ಕಂಪ್ಯೂಟರ್ ಜಾಗದಲ್ಲಿ ಪ್ರತಿಯೊಂದು ಯಾವ್ದು ಕೂಡ ಹೆನ್ಸ್ ಫೋರ್ತ್ ಬರವಣಿಗೆಯಲ್ಲಿ ಇರೋದಿಲ್ಲ ಖಾತೆಗಳು. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ ಸಿಸ್ಟಮ್ ಮುಂಬರುವ ದಿನಗಳಲ್ಲಿ ದಶಕ ಆಲ್ಮೋಸ್ಟ್ 2035 ಇನ್ನೊಂದು 10 ವರ್ಷದಲ್ಲಿ ಆತರ ಒಂದು ರೋಬೋಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ರೋಬೋಟಿಕ್ ತಂತ್ರಜ್ಞಾನ ಅಂದ್ರೆ ಕೆಲಸಗಳೇ ಇರಲ್ಲ, ಸುಮಾರು ನಿರುದ್ಯೋಗ ಸಮಸ್ಯೆ ಇದೆ ಅನ್ನೋ ಒಂದು ಇದು ಕೂಡ ಆಲ್ಮೋಸ್ಟ್ ಪ್ರೆಡಿಕ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ಹೇಳ್ದಂಗೆನೆ ಈ ಜಾಬ್ಗಳು ಸಾಕಷ್ಟು ವ್ಯತ್ಯಯಗಳಾಗ್ತದೆ. ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ 10 ವರ್ಷ ಬೇಕಾಗಿಲ್ಲ. ಈಗಾಗಲೇ ತೀರಾ ಕಾಂಪ್ಲಿಕೇಟೆಡ್ ಆಪರೇಷನ್ಸ್ ಕೂಡ ರೋಬೋಟಿಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಆಗಲೇ ಇದೆ ರೋಬೋಟಿಕ್ ತಂತ್ರಜ್ಞಾನ, AI ತಂತ್ರಜ್ಞಾನ ಈಗಾಗಲೇ ಸಾಕಷ್ಟು ಎಲ್ಲಾ ಕಡೆ ಅಳವಡಿಸ್ತಾ ಇದ್ದಾರೆ. ಅದು ದಟ್ ಇಸ್ ದ ಆರ್ಡರ್ ಆಫ್ ದಿ ಡೇ. ಹೊಸ ಯುವಕರೆಲ್ಲ ತುಂಬಾ ಈ ತರ ಒಂದು ಅವರದೇ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹೊಸ ಸಾಫ್ಟ್ವೇರ್ ಗಳನ್ನ ಕಂಡುಹಿಡಿತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಅಲ್ಲಿ ನಾವೇನಾದ್ರು ಬೇಕಂದ್ರೆ ಟೆಕ್ಸ್ಟ್ ಮಾಡಿದ್ರೆ ಆ ಮಾಹಿತಿ ಬೇಕಂದ್ರೆ ಗೂಗಲ್ ಹೋಗಿದ ತಕ್ಷಣ ಆ ಒಂದು ಇನ್ಫಾರ್ಮೇಶನ್ ಹೆಂಗ್ ಕೊಡುತ್ತೋ ಆ ತರ ಎಲ್ಲ ಒಂದು ಇನ್ಫಾರ್ಮೇಶನ್ ಆ ತರ ಒಂದು ಸಾಫ್ಟ್ವೇರ್ ಗಳನ್ನ ಬಿಡುಗಡೆ ಮಾಡೋ ನಿಟ್ಟಿನಲ್ಲೆಲ್ಲ ಕೆಲಸಗಳು ಮಾಡ್ತಾರೆ ಇನ್ಸ್ಟರ್ಸ್. ಅಂದ್ರೆ ಟೆಕ್ನಾಲಜಿ ತುಂಬಾ ಪೀಕ್ ಗೆ ಹೋಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಎಜುಕೇಶನ್ ಇಲ್ದಿರೋರಿಗೆ ಇಲ್ಲ ಸಣ್ಣ ಪುಟ್ಟ ಓದ್ಕೊಂಡಿರೋ ವ್ಯಾಪಾರಸ್ಥರು, ಆಟೋ ಈ ತರ ಮಧ್ಯಮ ವರ್ಗದವ್ರಿಗೆ ತುಂಬಾ ಎಲ್ಲ ಒಂದ್ ಕಡೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ. ಸರ್ಕಾರ ಇದ್ರ ಕಡೆ ಗಮನ ಯಾವ ತರ ಹರಿಸುತ್ತೆ ಮುಂಬರುವ ದಿನಗಳಲ್ಲಿ ಹಿಂಗೆ ಅದನ್ನ ನೋಡ್ಬೇಕು ಎಷ್ಟ್ರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ. ನಾನು ತಿಳಿದಂಗೆ ಯಾವುದೇ ಕಾರಣಕ್ಕೂ ಅಪ್ಡೇಷನ್ ಅದು ನಿರಂತರ ಇರ್ಲೇಬೇಕು, ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಜನಕ್ಕೆ ಎಲ್ಲೋ ಒಂದ್ ಕಡೆ ತೀರಾ ಹೊಡೆತ ಬೀಳ್ತು ಅಂತ ಅವಾಗ ಸರ್ಕಾರದ ಜವಾಬ್ದಾರಿ ಅದು. ನಿಮ್ ಕ್ಷೇತ್ರದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಆಲ್ಮೋಸ್ಟ್ ಇಂಡಸ್ಟ್ರೀಸ್ ಇದೆ.
ಸೊ ಇಂಡಸ್ಟ್ರೀಸ್ ಆಗಿರ್ಬೋದು, ಸ್ವಲ್ಪ ಒಂದು ಲೇಬರ್ ಕ್ಲಾಸ್ ಜನನು ಒಂದಷ್ಟು ಜನ ಇದಾರೆ, ಅಪರ್ ಮಿಡಲ್ ಕ್ಲಾಸ್, ಲೇಬರ್ ಕ್ಲಾಸ್, ಅವ್ರಿಗೆಲ್ಲ ಏನ್ ಹೇಳಕ್ಕೆ ಏನ್ ಹೇಳಿ? ಎಲ್ರಿಗೂ ಹೈಟೆಕ್ ಅಳವಡಿಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳು, ಸಣ್ಣ ಪುಟ್ಟ ಕೈಗಾರಿಕೆಗಳು ಅವೆಲ್ಲ ಬಿದ್ದಿದ್ದೆ ಬೇಕೇ ಬೇಕಾಗುತ್ತೆ. ಜನ ಒಂದಲ್ಲ ಒಂದು ಇವಾಗ ಒಂದು ಯಾವುದೋ ಒಂದು ಟೆಕ್ನಾಲಜಿ ಬಂದಾಗ ಅದನ್ನ ನಾವು ದೂರ ಸರಿಸ್ಲಿಕ್ಕೆ ಆಗೋದೇ ಇಲ್ಲ. ಗ್ರಾಜುವಲಿ ಅಬ್ಸಾರ್ಪ್ಷನ್ ಆಗ್ಬಿಡುತ್ತೆ. ಅದ್ರ ಜೊತೆಯಲ್ಲಿ ಬರುವಂತ ತಾಪತ್ರಯಗಳು ಅಥವಾ ಸಂಕಷ್ಟಗಳು ಅವೆಲ್ಲನೂ ಗೌರ್ಮೆಂಟ್ ಜವಾಬ್ದಾರಿ ಅದು. ಹೊಸ ವರ್ಷದ ಶುಭಾಶಯ ಕೋರುವ ಮುಖಾಂತರ ವಿಶೇಷವಾಗಿ ರಾಧಾಕೃಷ್ಣ ಸಾಹೇಬ್ರು ಆಲ್ಮೋಸ್ಟ್ ಕಾಮಾಕ್ಷಿಪಾಳ್ಯ ಬಸವೇಶ್ವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತೆ ರಾಜಾಜಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಬಡವರ ಕಾರ್ಮಿಕರ ಪರ ಗಟ್ಟಿ ಧ್ವನಿಯಾಗಿ ನಿಲ್ಲುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ದಶಕಗಟ್ಲೆಯಿಂದ ಅವ್ರದೇ ಆದ ಒಂದು ಅಭಿಮಾನ ಬಳಗ, ಹಾಗೆ ಅವ್ರದೇ ಆದ ಒಂದು ಪ್ರೀತಿ ವಿಶ್ವಾಸ ಗಳಿಸಿರುವಂತ ಅಸಂಖ್ಯಾತ ಯುವಕ ಯುವತಿಯರು ಆಲ್ಮೋಸ್ಟ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಒಂದು ಕಾಮಾಕ್ಷಿ ಪಾಳ್ಯ ವಾರ್ಡ್ ನಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಕ್ಯಾಲೆಂಡರ್ಗಳು ಮನೆ ಮನೆಗೆ ತೆರಳಿ ಅವರ ಒಂದು ಬಳಗದ ವತಿಯಿಂದ ಎಲ್ಲರಿಗೂ ಕ್ಯಾಲೆಂಡರ್ ಕೊಟ್ಟಿ ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಒಳ್ಳೆ ಶುಭಾಶಯ ತಿಳಿಸುವ ಮುಖಾಂತರ ಅವರು ಕೂಡ ಈ ವರ್ಷದ ಒಂದು ಕ್ಯಾಲೆಂಡರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳಿಗೂ ಅಷ್ಟೇ ಆಲ್ಮೋಸ್ಟ್ ಅವರ ಒಂದು ಬೆಂಬಲ ಸಪೋರ್ಟ್ ಇಲ್ಲ, ಅವರ ಒಂದು ನಾಯಕತ್ವ ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಥಳೀಯವಾಗಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಜನಗಳ ಒಂದು ಕಾಳಜಿ, ಯಾವುದೇ ತರ ಎನಿ ಟೈಮ್ ಕಾಲ್ ಮಾಡಿದ್ರು ಅವೈಲಬಿಲಿಟಿ ಇರುವಂತ ನಾಯಕರು ಅಂತಾನೆ ಹೇಳ್ಬೋದು. ಸೊ ಇವತ್ತು ಹೊಸ ವರ್ಷದ ಫಸ್ಟ್ ಡೇ ನಮ್ಮ ಚಾಲನ್ಗೋರ್ ಶುಭಾಶಯ ತಿಳಿಸಿದ್ರು. ಸೊ ಆಲ್ಮೋಸ್ಟ್ ಎಲ್ಲಾ ಊರುಗಳಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ SS ನ್ಯೂಸ್ ನಿರಂತರವಾಗಿ ನ್ಯೂಸ್ಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಅದೇ ತರನೇ ಫಸ್ಟ್ ಶುಭಾಶಯ ಚಾಲನ್ಗೆ ರಾಧಾಕೃಷ್ಣ ಸಾಹೇಬ್ರು ನೀಡಿದ್ದಾರೆ. ಸೊ ಅವರ ಒಂದು ಆಶೀರ್ವಾದದಿಂದ ಸಂಸ್ಥೆಯನ್ನ ದೊಡ್ಡ ಮಟ್ಟದಲ್ಲಿ ಮುನ್ನುಗ್ಲಿ ಅಂತ ಅವರ ಆಶಯ ಕೂಡ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ.